ದೇಶದಲ್ಲಿ ಜಾರಿ ಮಾಡಿದ್ದೇವೆ. ಆದರೆ ಈ 72-73ನೇ ಇಸ್ವಿ ಕಾನೂನು ಇವತ್ತಿನ ಪರಿಸ್ಥಿತಿಗಳಿಗೆ, ಇವತ್ತಿನ ದಿನಮಾನದ ಅಗತ್ಯತೆಗಳಿಗೆ ಸರಿಯಾದ ಎಲ್ಲ ಪರಿಹಾರಗಳು ಆ ಕಾನೂನಿನಲ್ಲಿ ಇಲ್ಲ. ಹಾಗಾಗಿ ಅದು ಕೂಡ ಸಮರ್ಪಕವಾಗಿ ಇವತ್ತು ಪರಿಹಾರ ಕೊಡ್ತಾ ಇಲ್ಲ. ರೇರಾ ಕಾನೂನಿನಲ್ಲಿ ಎಲ್ಲ ಸಮಸ್ಯೆಗಳಿಗೂ ಉಲ್ಲೇಖ ಇಲ್ಲ, ಪರಿಹಾರ ಇಲ್ಲ. ಹಾಗೂ ಇಲ್ಲಿ ಅನೇಕ ಅಪಾರ್ಟ್ಮೆಂಟ್ಗಳಲ್ಲಿ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘಗಳು ನೋಂದಣಿಯಾಗಿದ್ದಾವೆ. ಕೆಲವು 1972ನೇ ಕಾನೂನಡಿ ಆಗಿದ್ದಾವೆ. ಇನ್ನು ಕೆಲವು ಈ ಕೋಆಪರೇಟಿವ್ ಸೊಸೈಟೀಸ್ ಆಕ್ಟ್ ಅಲ್ಲಿ ಆಗಿದೆ. ಹೀಗಾಗಿ ಒಂದೇ ಅಪಾರ್ಟ್ಮೆಂಟ್ ಅಲ್ಲಿ 2-3 ಅಸೋಸಿಯೇಷನ್ಗಳು, ಅವು ನಾವೇ ಅಧಿಕೃತ ಅಸೋಸಿಯೇಷನ್ ಅಂತೇಳಿ ಅವರಲ್ಲೇ ವ್ಯಾಜ್ಯ ನಡೀತಾ ಇದೆ. ಸೊ ಈ ಎಲ್ಲ ಗೊಂದಲಗಳಿಗೆ ಹಾಗೂ ಅಪಾರ್ಟ್ಮೆಂಟ್ನಲ್ಲಿ ವಾಸ ಮಾಡ್ತಾ ಇರೋರ ಸಮಸ್ಯೆಗಳಿಗೆ ಪರಿಹಾರ ಕೊಡಬೇಕು ಅಂತೇಳಿ ಬಹಳ ಮಹತ್ವಾಕಾಂಕ್ಷೆಯಿಂದ ನಾವು ಈ ಸಂಪೂರ್ಣ ವಿಧೇಯಕವನ್ನು ಹೊಸದಾಗಿ ತಯಾರು ಮಾಡಿ ಇಲ್ಲಿ ಇವತ್ತು ಮಂಡಿಸಿದ್ದೇವೆ. ಇದರಲ್ಲಿ ಒಂದು ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್ ಓನರ್ಸ್ ಅನ್ನು ಇದೇ ಕಾನೂನಿನ ಅಡಿ ಮಾಡಬೇಕು, ಬೇರೆ ಕಾನೂನಿನ ಅಡಿ ಮಾಡಲಿಕ್ಕೆ ಬರೋದಿಲ್ಲ ಅಂತಾನೂ ಕೂಡ ಒಂದು ಪ್ರಾವಿಷನ್ ಇಂದ ಇಟ್ಕೊಂಡು ಅಲ್ಲಿ ಇರುವಂತಹ ಕಾಮನ್ ಜಾಗಗಳು ಹೇಗೆ ನಿರ್ವಹಣೆ ಆಗಬೇಕು, ಬಿಲ್ಡರ್ ಇಂದ ಹೇಗೆ ಟ್ರಾನ್ಸ್ಫರ್ ಆಗಬೇಕು ಹಾಗೂ ಅದರ ನಿರ್ವಹಣೆ ಹೇಗೆ ಆಗಬೇಕು ಎನ್ನೋ ಎಲ್ಲ ವಿಷಯಗಳಿಗೆ ಪರಿಹಾರವನ್ನ, ಸೂಚನೆಗಳನ್ನ ಕೊಟ್ಟಿದ್ದೇವೆ. ಹಾಗೂ ಏನಾದರೂ ವ್ಯಾಜ್ಯ ಬಂದರೆ ಅದಕ್ಕೆ ಗೌರ್ಮೆಂಟ್ ಇಂದ ಒಬ್ಬ ಕಾಂಪಿಟೆಂಟ್ ಅಥಾರಿಟಿ, ಸಂಬಂಧಪಟ್ಟ ಅಧಿಕಾರಿ ಇರ್ತಾರೆ. ಅದು ಗ್ರಾಮ ಪಂಚಾಯಿತಿಯಲ್ಲಿ ಮಟ್ಟದಲ್ಲಿ ಒಬ್ಬರು ಇರ್ತಾರೆ, ಮುನ್ಸಿಪಾಲಿಟಿಗೆ ಒಬ್ಬರು ಇರ್ತಾರೆ, ಮಹಾನಗರ ಪಾಲಿಕೆಗಳಲ್ಲಿ ಒಬ್ಬರು ಇರ್ತಾರೆ. ಆ ಕಾಂಪಿಟೆಂಟ್ ಆಫೀಸರ್ ಅಥಾರಿಟಿಯನ್ನ ನೇಮಕ ಮಾಡಿ ಏನೇ ವ್ಯಾಜ್ಯ ಬಂದರೂ ಅವ್ರ ಹತ್ರ ಹೋಗಿ ಆ ವ್ಯಾಜ್ಯವನ್ನ ಬಗೆಹರಿಸಿಕೊಳ್ತಕ್ಕಂಥದ್ದು. ಅದಾದ್ಮೇಲೆ ಅದರ ಮೇಲೆ ಅಪೀಲ್ ಪ್ರಾವಿಷನ್ಸು, ಈ ರೀತಿಯಾಗಿ ಸಮಗ್ರವಾಗಿ ಚಿಂತನೆಯನ್ನ ಮಾಡಿ ನಾನಾ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥ ಅಂಶಗಳು ವಿಧೇಯಕದಲ್ಲಿ ಇದೆ. ಮತ್ತು ಮರು ನಿರ್ಮಾಣ ಮಾಡಬೇಕಾದ್ರೆ ಬಹಳ ವಯಸ್ಸಾಗೋಗಿದೆ ಆ ಕಟ್ಟಡಕ್ಕೆ, ಅದರ ಸುಸ್ಥಿರತೆಯ ಬಗ್ಗೆ ಯಾವುದು ಖಾತ್ರಿ ಇಲ್ಲದೆ ಹೋದಂಥ ಸಂದರ್ಭದಲ್ಲಿ 75% ಮಾಲೀಕರು ಇಲ್ಲ ಇದರ ಮರು ನಿರ್ಮಾಣ ಮಾಡಬೇಕು ಅಂತ ತೀರ್ಮಾನ ಮಾಡಿದರೆ ಅದಕ್ಕೆ ಕಾನೂನಲ್ಲಿ ಅವಕಾಶ ಮಾಡಿಕೊಟ್ರು. ಯಾರಾದರೂ ಅದಕ್ಕೆ ಒಪ್ಪಲಿಲ್ಲ ಅಂತ ಹೇಳಿದ್ರೆ ಅವರ ಆಸ್ತಿಗೆ ಒಂದು ಮೌಲ್ಯ ಮಾಡತಕ್ಕಂತಹ ಇಂಡಿಪೆಂಡೆಂಟ್ ಮೆಕ್ಯಾನಿಸಮ್ ಅನ್ನ ಮಾಡಿ ಮೌಲ್ಯವನ್ನ ನಿಗದಿ ಮಾಡಿ ಅವರಿಗೆ ಪರಿಹಾರವನ್ನ 2 ಪಟ್ಟು ಪರಿಹಾರ ಕೊಟ್ಟು ಅವರ ಆಸ್ತಿಯನ್ನು ಕೂಡ ಖರೀದಿ ಮಾಡಿ ಇಡೀ ಕಟ್ಟಡದ ಮರು ನಿರ್ಮಾಣ ಮಾಡಬಹುದು. ಈ ರೀತಿಯಾದಂಥ ಅನೇಕ ವಿಷಯಗಳಿಗೆ ಪರಿಹಾರ ರೂಪಿಸುವಂತ ಕೆಲಸವನ್ನ ಈ ವಿಧೇಯಕದ ಮುಖಾಂತರ ಮಾಡಿದ್ದೇವೆ. ಇದು ನಾವು ಒಂದು ಬಾರಿ ಹಿಂದೆ ಹಾಲಿ ಮುಖ್ಯಮಂತ್ರಿಗಳು ಅವರು ಉಪಮುಖ್ಯಮಂತ್ರಿಗಳಿದ್ದಾಗ ಆವತ್ತು ಈ ಅಪಾರ್ಟ್ಮೆಂಟ್ ನಿವಾಸಿಗಳನ್ನೆಲ್ಲ ಕರೆದು ಸಭೆ ಮಾಡಿದ್ದಾರೆ. ನಾವು ಕೂಡ ಒಂದು 2 ತಿಂಗಳ ಹಿಂದೆ ಅಪಾರ್ಟ್ಮೆಂಟ್ ನಿವಾಸಿಗಳ ಸಮಾಲೋಚನಾ ಸಭೆಯನ್ನ ಮಾಡಿ ಈ ವಿಧೇಯಕದ ಅಂಶಗಳನ್ನ ಅವರಿಗೆ ವಿವರಣೆ ಕೊಟ್ಟು ಅವರ ಸಲಹೆಗಳನ್ನು ತಗೊಂಡು ಅದಾದ ಮೇಲೆ ಈ ವಿಧೇಯಕ ಮೊದಲನೇ ಬಾರಿಗೆ ನಾವು ಈ ವಿಧಾನ ಮಂಡಲಕ್ಕೆ ಮಂಡಿಸೋದಕ್ಕೆ ಮೊದಲೇ ಕರಡು ವಿಧೇಯಕವನ್ನ ಸಾರ್ವಜನಿಕರಿಗೆ ಚರ್ಚೆಗೆ ಅವಕಾಶ ಮಾಡಿಕೊಟ್ಟು ಅವರಿಂದ ಸಲಹೆಗಳನ್ನು ಸ್ವೀಕಾರ ಮಾಡಿ ಬಂದಂತ ಸಲಹೆಗಳನ್ನು ಪರಾಮರ್ಶೆ ಮಾಡಿ ಈ ಕರಡು ವಿಧೇಯಕದಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡಿ ಇವತ್ತು ತಗೊಂಡು ಬಂದು ವಿಧಾನ ಮಂಡಲಕ್ಕೆ ನಾವು ಮಂಡಿಸಿದ್ದೇವೆ. ಇದಕ್ಕೆ ಎಲ್ಲ ಸಮಸ್ಯೆಗಳಿಗೂ ಸಮರ್ಪಕ ಉತ್ತರ ಕೊಟ್ಟಿದ್ದೇವೆ ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಸಮಸ್ಯೆಗಳು ಬಹಳ ಜಟಿಲ ಇರ್ತವೆ. ಎಲ್ಲ ಸಮಸ್ಯೆಗೂ ಎಲ್ಲರಿಗೂ ಒಬ್ಬ ರೀತಿಯಲ್ಲಿ ನಾವು ಸಾಲ್ವ್ ಮಾಡಕ್ ಆಗೋದಿಲ್ಲ. ಆದ್ರೆ ಒಂದು ಎಲ್ಲರ ಅಭಿಪ್ರಾಯವನ್ನ ಸಮೀಕರಣ ಮಾಡಿ ಒಂದು ಪರಿಪಕ್ವವಾದಂತ ಕಾನೂನನ್ನ ತಂದಿದ್ದೇವೆ. ಇದರಲ್ಲಿ ಮುಂದಿನ ದಿನ ಇನ್ನೂ ಏನಾದರೂ ಸುಧಾರಣೆ ಬೇಕಾದ್ರೆ ಆ ಸುಧಾರಣೆಗಳಿಗೂ ಸರ್ಕಾರ ತೆರೆದ ಮನಸ್ಸನ್ನ ನಾವು ಇಟ್ಕೊಂಡಿದ್ದೇವೆ. ಆದರೆ ಒಂದು ಒಳ್ಳೆಯ ಆರಂಭವನ್ನ ಈ ವಿಧೇಯಕದ ಮುಖಾಂತರ ಮಾಡಲಿಕ್ಕೆ ಹೊರಟಿದ್ದೇವೆ.
ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.